ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಾಕಿಸ್ತಾನದ ನಂತರ ಆಫ್ಘನಿಸ್ತಾನವನ್ನು ಕೂಡ ನಿಧಾನವಾಗಿ ಚೈನಾ ತನ್ನ ತೆಕ್ಕೆಗೆ ತಗೊಳ್ಳುತ್ತೆ. ಅಲ್ಲಿ BRI ಅಂದರೆ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಪ್ರಾಜೆಕ್ಟ್ ಅನ್ನು ಚೈನಾ ಪ್ರಾರಂಭ ಮಾಡಿದರೆ, ಪಾಕಿಸ್ತಾನ್ ಚೈನಾ ಎಕನಾಮಿಕ್ ಕಾರಿಡಾರ್ಗೆ ಆಫ್ಘನಿಸ್ತಾನ ಕೂಡ ಭಾಗಿಯಾದರೆ ಅದು ಮುಂದಿನ ದಿನಗಳಲ್ಲಿ ತಾಲಿಬಾನ್ ಮತ್ತು ಪಾಕಿಸ್ತಾನಿಗಳ ನಡುವಿನ ಸಂಬಂಧ ಸುಧಾರಣೆಗೆ ಅವಕಾಶವನ್ನು ಮಾಡಿಕೊಡಬಹುದು ಅನ್ನೋ ನಿರೀಕ್ಷೆಗಳು ಶುರುವಾಗ್ತಾ ಇದ್ದ ಸಮಯದಲ್ಲೇ ಆಫ್ಘನಿಸ್ತಾನದಲ್ಲಿ ಚೈನಾಗೆ ಕೊಟ್ಟಿದ್ದ ಅತಿದೊಡ್ಡ ತೈಲ ನಿಕ್ಷೇಪದ ಕಾಂಟ್ರಾಕ್ಟನ್ನು ತಾಲಿಬಾನ್ ರದ್ದು ಮಾಡಿದೆ ಮತ್ತು ಅದನ್ನು ನಾವಿನ್ನು ಮುಂದೆ ನಾವೇ ಮಾಡ್ಕೋತೀವಿ ಅಂತ ಕೂಡ ಆಫ್ಘನಿಸ್ತಾನದ ತಾಲಿಬಾನ್ ಸರ್ಕಾರ ಘೋಷಣೆ ಮಾಡೋ ಮೂಲಕ ಚೈನಾದ ಅತಿಯಾದ ಹಸ್ತಕ್ಷೇಪಕ್ಕೆ ಸ್ವಲ್ಪ ಬ್ರೇಕ್ ಹಾಕೋ ಪ್ರಯತ್ನವನ್ನು ಮಾಡ್ತಾ ಇದೆ. ಇನ್ನಿಲ್ಲಿ ಚೈನಾನ ಆಫ್ಘನಿಸ್ತಾನ ದೂರ ಇಡೋದರ ಹಿಂದೆ ಕೂಡ ಭಾರತದ ವಿದೇಶಾಂಗ ಇಲಾಖೆಯ ಪ್ರಯತ್ನಗಳು, ರಾಜತಾಂತ್ರಿಕ ಸಂಬಂಧಗಳು ಕಾಣ್ತಾ ಇವೆ. ಹಾಗಾದರೆ ಆಫ್ಘನಿಸ್ತಾನದಲ್ಲಿ ಚೈನಾ ಹೊರತೆಗೆಯೋದಕ್ಕೆ ಹೋಗ್ತಾ ಇದ್ದ ತೈಲ ನಿಕ್ಷೇಪ ಯಾವುದು, ಅಲ್ಲಿ ಎಷ್ಟು ತೈಲ ಇದೆ, ಅಲ್ಲಿಂದ ಯಾಕೆ ಚೈನಾನ ಆಫ್ಘನಿಸ್ತಾನ ಹೊರ ಹಾಕ್ತಾ ಇದೆ, ಅದರಲ್ಲಿ ಬಲೂಚಿಸ್ತಾನದ ಪ್ರಭಾವ ಏನಾದರೂ ಇದೆಯಾ ಅಥವಾ ಭಾರತದ ಇನ್ಫ್ಲೂಯೆನ್ಸ್ ಕೆಲಸ ಮಾಡಿದೆಯಾ? ಬನ್ನಿ ನೋಡೋಣ. ಗೆಳೆಯರೆ, ಆಫ್ಘನಿಸ್ತಾನದಲ್ಲಿ ತಾಲಿಬಾನ್ ಆಡಳಿತ ಶುರುವಾದ ಸಂದರ್ಭದಲ್ಲಿ ಇಡೀ ಜಗತ್ತು ನಾನಾ ಕಾರಣಗಳಿಂದ ತಾಲಿಬಾನಿಗಳನ್ನು ದೂರ ಇಡೋ ಪ್ರಯತ್ನವನ್ನು ಮಾಡಿತು. ಅಲ್ಲಿನ ರಾಯಭಾರ ಕಚೇರಿಗಳನ್ನು ಭಾರತ ಸೇರಿದಂತೆ ಎಲ್ಲ ದೇಶಗಳು ಮುಚ್ಚಿದ್ವು. ಅಲ್ಲಿಂದ ತಮ್ಮ ಸಿಬ್ಬಂದಿಯನ್ನು ಹೊರಗೆ ಕರೆಸಿಕೊಳ್ಳಾಯಿತು. ಇನ್ನು ಭಾರತ ಅಲ್ಲಿ ಹಿಂದೆ ಮಾಡಿದ್ದ ಹೂಡಿಕೆಗಳು, ಅಲ್ಲಿ ನಿರ್ಮಾಣ ಮಾಡಿದ್ದ ಡ್ಯಾಮುಗಳು, ಕಟ್ಟಡಗಳು, ಆಸ್ಪತ್ರೆಗಳು ಕೂಡ ಇನ್ನು ಮುಂದಿರೋದಿಲ್ಲ. ಭಾರತದ ಯಾವ ನಿಶಾನೆಯೂ ಅಲ್ಲಿರದ ಹಾಗೆ ತಾಲಿಬಾನಿಗಳು ಮಾಡ್ತಾರೆ ಅನ್ನೋ ಮಾತುಗಳನ್ನು ಆಫ್ಘನಿಸ್ತಾನದ ಸೋಷಿಯಲ್ ಮೀಡಿಯಾ ಹಾಗೂ ಮೀಡಿಯಾ ಹ್ಯಾಂಡ್ಲರುಗಳು ಹಬ್ಬಿಸ್ತಾ ಹೋದರು. ಅದಕ್ಕೆ ಸರಿಯಾಗಿ ಅಲ್ಲಿ ಪಾಕಿಸ್ತಾನದ ನೆರಳು ಕೂಡ ಢಾಳವಾಗಿ ಕಾಣೋದಕ್ಕೆ ಶುರು ಮಾಡ್ತು. ಅಲ್ಲಿ ಆಫ್ಘನಿಸ್ತಾನದಲ್ಲಿ ಯಾವ ತಾಲಿಬಾನ್ ಅಂದರೆ ಕ್ವೆಟಾಶುರಾ ತಾಲಿಬಾನ ಅಥವಾ ದೋಹಾ ತಾಲಿಬಾನ, ಯಾವ ತಾಲಿಬಾನ್ ಆಡಳಿತವನ್ನು ಕೈಗೆತ್ಕೋಬೇಕು ಅನ್ನೋ ಬಗ್ಗೆ ರಾಜಿ ಸಂಧಾನಕ್ಕೆ ಪಾಕಿಸ್ತಾನದ ISI ಮುಖ್ಯಸ್ಥ ಖುದ್ದು ತಾನೇ ಅಲ್ಲಿಗೆ ಹೋಗ್ಕೂತ. ಇಷ್ಟೆಲ್ಲ ಪಾಕಿಸ್ತಾನದ ಇನ್ಫ್ಲೂಯೆನ್ಸ್ ಇರೋವಾಗ ಅವರು ಭಾರತದ ಜೊತೆಗೆ ಇನ್ನೆಂಥ ಸ್ನೇಹ ಇಟ್ಟುಕೊಳ್ಳೋದಕ್ಕೆ ಸಾಧ್ಯ ಅಂತ ಸಾಕಷ್ಟು ಜನಕ್ಕೆ ಅನ್ನಿಸಿದ್ದು ಕೂಡ ಹೌದು. ಆದರೆ ಅಲ್ಲಿನ ಪರಿಸ್ಥಿತಿ ಬಹಳ ದಿನ ಹಾಗೆ ಉಳಿಲಿಲ್ಲ. ಬಡತನ, ಹಸಿವು ಮತ್ತು ಅಭಿವೃದ್ಧಿಯ ಕನಸು, ಈ ಮೂರನ್ನು ಹೊತ್ತಿದ್ದ ಆಫ್ಘನಿಸ್ತಾನಕ್ಕೆ ಪಾಕಿಸ್ತಾನ ಇನ್ನೇನು ಕೊಡೋದಕ್ಕೆ ಸಾಧ್ಯ? ಭೂಕೆಕೋ ಭೂಕೆ ಮಾರ ಅನ್ನೋ ಹಾಗೆ ಹಸಿದ ಆಫ್ಘನರನ್ನು ಪಾಕಿಸ್ತಾನದ ಈ ತಿರುಪೆಗಳು ಕಿತ್ಕೊಂಡು ತಿನ್ನೋದಕ್ಕೆ ಶುರು ಮಾಡಿದ್ವು. ಈ ಪಾಕಿಗಳ ಬಗ್ಗೆ ಅರ್ಥ ಆಗ್ತಿದ್ದ ಹಾಗೆ ಆಫ್ಘನ್ ತಾಲಿಬಾನ್ ಅವರನ್ನು ಹಚ ಅಂತು. ಆದರೆ ಚೈನಾ ಅಲ್ಲಿ ಹಾಗೆ ಉಳ್ಕೊಳ್ತು. ಇಡೀ ಜಗತ್ತೇ ಆಫ್ಘನಿಸ್ತಾನವನ್ನು ದೂರ ಇಟ್ಟಿತ್ತಲ್ಲ, ಆ ದಿನಗಳಲ್ಲಿ ಅಲ್ಲಿಗೆ ಮೊದಲು ಕಾಲಿಟ್ಟಿದ್ದು ಚೈನಾ. ಆಫ್ಘನಿಸ್ತಾನ ಮಾನವ ಹಕ್ಕುಗಳನ್ನು ಉಲ್ಲಂಘನೆ ಮಾಡ್ತಾ ಇದೆ, ಮಹಿಳೆಯರ ಹಕ್ಕುಗಳನ್ನು ಕಿತ್ಕೊಳ್ತಾ ಇದೆ, ಅವರಿಗೆ ಗಾಳಿ ಸೋಕೋದಿಕ್ಕೂ ಬಿಡ್ತಾ ಇಲ್ಲ, ಒಬ್ಬೊಬ್ಬರೇ ಹೊರಗೆ ಓಡಾಡೋದಕ್ಕೆ ಬಿಡೋದಿಲ್ಲ, ಮಹಿಳಾ ವೈದ್ಯರಿಲ್ಲ, ಪುರುಷ ವೈದ್ಯರ ಬಳಿಯಲ್ಲಿನ ಮಹಿಳೆಯರು ಚಿಕಿತ್ಸೆ ಪಡೆಯೋ ಹಾಗಿಲ್ಲ ಅನ್ನೋ ಕಾನೂನುಗಳನ್ನು ತಾಲಿಬಾನಿಗಳು ತಂದಿದ್ದಾರೆ. ಸ್ಕೂಲುಗಳನ್ನು ಕೆಡವಿದ್ದಾರೆ, ಮದರಸಾ ಬಿಟ್ಟರಲ್ಲಿ ಬೇರೇನೂ ಇಲ್ಲ, ಅಡುಗೆ ಮನೆಯ ಕಿಟಕಿಗಳನ್ನು ಕೂಡ ಮುಚ್ಚಿಸಿದ್ದಾರೆ. ಯಾಕೆಂದರೆ ಅಲ್ಲಿಂದ ಹೆಣ್ಣು ಹೊರಗೆ ಹೋಗೋ ಗಂಡನ್ನು ನೋಡಿಬಿಟ್ಟಾಳು ಅನ್ನೋ ಭಯ. ಸೊ ತಾಲಿಬಾನಿಗಳ ಮೇಲೆ ನಾವು ಒತ್ತಡ ಹೇರಬೇಕು, ಅವರನ್ನು ದೂರ ಇಡಬೇಕು, ಮಾನವ ಹಕ್ಕುಗಳನ್ನು ಅವರು ಕಾಪಾಡೋವರೆಗೆ ಅವರನ್ನು ಹತ್ತಿರ ಬಿಟ್ಕೋಬಾರ್ದು ಅಂತೆಲ್ಲ ಜಗತ್ತು ನಾನಾ ರೀತಿಯ ಕಂಪ್ಲೇಂಟ್ಗಳನ್ನು ಹೇಳ್ತಾ ಇರುವಾಗ, ಅದು ಅವರ ದೇಶ, ಅವರ ಆಡಳಿತ, ಅವರ ಕರ್ಮ, ಅದನ್ನು ಕಟ್ಕೊಂಡು ನಮಗೇನಾಗಬೇಕು, ನಮಗೆ ನಮ್ಮ ಲಾಭ ಅಷ್ಟೇ ಮುಖ್ಯ ಅಂತ ಪಾಕಿಸ್ತಾನಕ್ಕೆ ಹೋಗಿ ನಿಂತದ್ದು ಚೈನಾ. ಅಲ್ಲಿ ಅವರು ಮೊದಲು ರಾಯಭಾರ ಕಚೇರಿಯನ್ನು ತೆರೆದರು, ಅಲ್ಲಿ ಹೂಡಿಕೆಗಳನ್ನು ಶುರು ಮಾಡಿದರು. ದಿಕ್ಕು ತೋಚದ ಹಾಗೆ ನಿಂತಿದ್ದ ತಾಲಿಬಾನಿ ಆಡಳಿತಕ್ಕೆ ಚೈನಾದ ಹೂಡಿಕೆಗಳು ಆಕ್ಸಿಜನ್ ಥರ ಕಾಣಿಸಿದ್ವು. ಹೀಗಾಗಿ ಅಲ್ಲಿನ ಮೈನ್ಸ್, ತೈಲ ನಿಕ್ಷೇಪಗಳಲ್ಲಿ ಆಫ್ಘನಿಸ್ತಾನ ಚೈನಾಗೆ ಅವಕಾಶಗಳನ್ನು ಕೊಡ್ತಾ ಹೋಯಿತು. ಗೆಳೆಯರೆ, ಅಲ್ಲಿ ಚೈನಾ ವ್ಯಾಪಾರಕ್ಕೆ ಹೋಗಿತ್ತೆ ಹೊರತು ಅಲ್ಲಿನ ಜನಕ್ಕೆ ಸಹಾಯ ಮಾಡೋದಿಕ್ಕಲ್ಲ. ಸೊ ತಾಲಿಬಾನ್ ಆಡಳಿತದಲ್ಲಿನ ಒಂದಷ್ಟು ಬುದ್ಧಿವಂತರು ಭಾರತದ ನೆರವನ್ನು ಬಯಸಿದರು. ಭಾರತ ಕೂಡ ತಡ ಮಾಡಲಿಲ್ಲ. ಅವರಿಗೆ ಬೇಕಾದ ಆಹಾರ, ಔಷಧ, ಬಟ್ಟೆಗಳನ್ನು ತಗೊಂಡು ಹೋಗಿಕೊಡ್ತು. ಟನ್ಗಟ್ಟಲೆ ಗೋಧಿಯನ್ನು ಹಸಿದ ಆಫ್ಘನರಿಗೆ ತಲುಪಿಸಲಾಯಿತು. ವ್ಯಾಕ್ಸಿನ್ಗಳನ್ನು, ಔಷಧಗಳನ್ನು ಕೊಡಲಾಯಿತು. ಹಾಗೆ ಭಾರತ ಕೂಡ ಅಲ್ಲಿ ಮತ್ತೆ ತನ್ನ ಸ್ಥಾನವನ್ನು ಗಟ್ಟಿ ಮಾಡಿಕೊಳ್ತು. ಈಗ ವ್ಯಾಪಾರಕ್ಕೆ ಚೈನಾ, ಸ್ನೇಹಕ್ಕೆ ಸಹಾಯಕ್ಕೆ ಭಾರತ. ಈ ಮಧ್ಯೆ TTP ಅಂದರೆ ತೆಹರಿಕೆ ತಾಲಿಬಾನ್ ಅನ್ನೋ ಸಂಘಟನೆ ಆಫ್ಘನಿಸ್ತಾನದ ಗಡಿಯ ಮೂಲಕ ಪಾಕಿಸ್ತಾನದ ಮೇಲೆ ದಾಳಿ ಮಾಡ್ತಾ ಇದೆ ಅನ್ನೋ ಆರೋಪಗಳನ್ನು ಮಾಡ್ತಾ ಅವರನ್ನು ನಿಯಂತ್ರಿಸಿ ಅಂತ ಪಾಕ್ ಆಫ್ಘನ್ ತಾಲಿಬಾನಿಗಳನ್ನು ಕೇಳೋದಕ್ಕೆ ಶುರು ಮಾಡ್ತು. ಆದರೆ ಆಫ್ಘನಿಸ್ತಾನದ ತಾಲಿಬಾನ್ ಆಡಳಿತ TTPಗೂ ನಮಗೂ ಸಂಬಂಧ ಇಲ್ಲ ಅಂಥೇಳಿ ಕೈ ಎತ್ತಿಬಿಡ್ತು. ಪಾಕಿಸ್ತಾನ ಆಫ್ಘನಿಸ್ತಾನದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತು. ಆಫ್ಘನಿಸ್ತಾನ ಕೂಡ ಪಾಕಿಸ್ತಾನದ ಮೇಲೆ ದಾಳಿ ಮಾಡ್ತು. ಡ್ಯುರಾಂಡ್ ಲೈನ್ ಮತ್ತೆ ಸಮಸ್ಯೆಗೀಡಾಯಿತು. ಈ ಸಂದರ್ಭದಲ್ಲಿ
ಆಫ್ಘನ್ ಹಾಗೂ ಪಾಕಿಸ್ತಾನದ ನಡುವೆ ಒಂದು ಸಂಧಾನವನ್ನ ಮಾಡಿಸೋದಕ್ಕೆ ಮುಂದಾಗಿದ್ದು ಚೈನಾ. ಮೊನ್ನೆ ಚೈನಾದ ವಿದೇಶಾಂಗ ಸಚಿವ ವಾಂಗ್ ಯಿ ಆಫ್ಘನ್ ಮತ್ತು ಪಾಕ್ ವಿದೇಶಾಂಗ ಸಚಿವರನ್ನ ಕರೆಸಿಕೊಂಡು ಮಾತುಕತೆಗಳನ್ನು ಮಾಡಿ ಕಳುಹಿಸಿದರು. ಹಾಗೆ ಸಿಪೆಕ್ ಅಂದರೆ ಚೈನಾ ಎಕನಾಮಿಕ್ ಕಾರಿಡಾರ್ಗೆ ಆಫ್ಘನಿಸ್ತಾನವನ್ನು ಸೇರ್ಪಡೆ ಮಾಡುವ BRI ಅಂದರೆ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವನ್ನು ಆಫ್ಘನಿಸ್ತಾನದಲ್ಲಿ ಕೂಡ ವಿಸ್ತರಿಸುವ ಬಗ್ಗೆ ಅಲ್ಲಿ ಮಾತುಕತೆಗಳಾದವು. ಅದಾದ ಕೂಡಲೇ ಭಾರತದ ವಿದೇಶಾಂಗ ಇಲಾಖೆ ಆ ಬಗ್ಗೆ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿತು. BRI ಅನ್ನೋದು ಭಾರತದ ವಿವಾದಿತ ಪ್ರದೇಶದಲ್ಲಿ ಹಾದು ಹೋಗ್ತಾ ಇದೆ, ಹೀಗಾಗಿ ಅದರಲ್ಲಿ ಮೂರನೇ ದೇಶಗಳು ಭಾಗಿಯಾಗೋದನ್ನು ಭಾರತ ಇಷ್ಟಪಡೋದಿಲ್ಲ ಅಂತ ನಮ್ಮ ವಿದೇಶಾಂಗ ಇಲಾಖೆ ಹೇಳ್ತು. ಜೊತೆಗೆ ಆಫ್ಘನ್ ವಿದೇಶಾಂಗ ಸಚಿವ ಮುತ್ತಕಿ ಮತ್ತು ಭಾರತದ ವಿದೇಶಾಂಗ ಸಚಿವ S ಜೈಶಂಕರ್ ನಡುವೆ ಮಾತುಕತೆಗಳು ಕೂಡ ಆದವು. ಇದೆಲ್ಲದರ ಬೆನ್ನಲ್ಲೇ ಆಫ್ಘನಿಸ್ತಾನ ತನ್ನ ಅಮುದರಿಯಾ ಆಯಿಲ್ ಫೀಲ್ಡ್ ಪ್ರಾಜೆಕ್ಟ್ನಿಂದ ಚೈನಾನ ಹೊರಗಿಡುವ ಬಗ್ಗೆ ಘೋಷಣೆ ಮಾಡಿಬಿಡ್ತು. ಇದು ಆಫ್ಘನ್ನಲ್ಲಿನ ತೈಲ ನಿಕ್ಷೇಪಗಳ ಮೇಲಿನ ಒಡೆತನದ ಬಗ್ಗೆ ಚೈನಾ ಇಟ್ಟುಕೊಂಡಿದ್ದ ದೊಡ್ಡ ಆಸೆಗೆ ತಣ್ಣೀರೆರಚಿದ ಹಾಗಾಯಿತು. ಗೆಳೆಯರೆ, ಅಮುದರಿಯಾ ಆಯಿಲ್ ಫೀಲ್ಡ್ ಅಂದರೆ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಆಫ್ಘನ್ ತಜಕ್ ಬೇಸಿನ್ನಲ್ಲಿ ಅಮುದರಿಯಾ ನದಿ ಪ್ರಾಂತದಲ್ಲಿರುವ ಈ ಪ್ರದೇಶದಲ್ಲಿ ಸುಮಾರು 87 ಮಿಲಿಯನ್ ಟನ್ನಷ್ಟು ಕ್ರೂಡ್ ಆಯಿಲ್ ಇದೆ ಅಂತ ಹೇಳ್ತಾರೆ. ಅಮುದರಿಯಾ ನದಿ ಪಾತ್ರದಲ್ಲಿರೋ ಈ ಪ್ರದೇಶದಲ್ಲಿ ಸುಮಾರು 962 ಮಿಲಿಯನ್ ಬ್ಯಾರಲ್ಗಳಷ್ಟು ಕಚ್ಚಾ ತೈಲ ಮತ್ತು 52,025 ಬಿಲಿಯನ್ ಘನ ಅಡಿಯಷ್ಟು ನೈಸರ್ಗಿಕ ಅನಿಲ ಇದೆ ಅಂತ ಅಂದಾಜು ಮಾಡಲಾಗಿದೆ. ಇದು ಒಟ್ಟು 4,500 ಚದರ ಕಿಲೋಮೀಟರ್ ಭೂಭಾಗ. ಇಲ್ಲಿ ತೈಲ ನಿಕ್ಷೇಪಗಳನ್ನು ಹೊರತೆಗೆಯೋದಕ್ಕೆ ಚೈನಾ ಮುಂದೆ ಬಂತು. ತಾಲಿಬಾನ್ ಸರ್ಕಾರದ ಜೊತೆ 2023ರಲ್ಲಿ ಒಂದು ಒಪ್ಪಂದಕ್ಕೆ ಸಹಿ ಕೂಡ ಬಿತ್ತು. ಈ ಭಾಗದಲ್ಲಿ ವಾರ್ಷಿಕ $150 ಮಿಲಿಯನ್ ಹೂಡಿಕೆಗೆ ಆಸಕ್ತಿಯನ್ನು ತೋರಿದ್ದ ಚೈನಾ ಆ ನಂತರ ಅದನ್ನು ವರ್ಷಕ್ಕೆ $540 ಮಿಲಿಯನ್ ಏರಿಕೆ ಕೂಡ ಮಾಡ್ತು. ಇಲ್ಲಿ ತೈಲ ಹೊರತೆಗೆದು ಅದನ್ನು ಎಕ್ಸ್ಪೋರ್ಟ್ ಮಾಡಿದರೆ ಆಫ್ಘನಿಸ್ತಾನದ ಆದಾಯಕ್ಕೆ ದೊಡ್ಡ ಕೊಡುಗೆ ಸಿಗಲಿತ್ತು. ಹೀಗಾಗಿ ಚೈನಾದ ಶಿನ್ಜಿಯಾಂಗ್ ಸೆಂಟ್ರಲ್ ಏಷ್ಯಾ ಪೆಟ್ರೋಲಿಯಂ ಅಂಡ್ ಗ್ಯಾಸ್ ಕಂಪನಿ CAPEIC ಜೊತೆ ತಾಲಿಬಾನ್ ಒಪ್ಪಂದವನ್ನು ಮಾಡಿಕೊಳ್ತು. ಆದರೆ ಈಗ ಚೈನಾದ ಆ ಒಪ್ಪಂದವನ್ನು ರದ್ದು ಮಾಡಿಕೊಳ್ತಾ ಇರೋದಾಗಿ ತಾಲಿಬಾನ್ನ ಆಡಳಿತ ತಿಳಿಸ್ತಾ ಇದೆ ಮತ್ತು ಇನ್ನು ಮುಂದಲ್ಲಿ ನಾವೇ ತೈಲವನ್ನು ಹೊರತೆಗಿತೀವಿ ಅಂತ ಕೂಡ ಅವರು ಹೇಳಿಕೊಳ್ತಾ ಇದ್ದಾರೆ. ಇನ್ನೀಗಾಗಲೇ ಆಫ್ಘನಿಸ್ತಾನದ ಉತ್ತರ ಭಾಗದಲ್ಲಿ ಸರ್-ಇ-ಪುಲ್, ಜೌಜಾನ್ ಮತ್ತು ಫಾರಿಯಾಬ್ ಪ್ರಾಂತ್ಯಗಳಲ್ಲಿ ಸುಮಾರು 24 ಆಕ್ಟಿವ್ ತೈಲ ಬಾವಿಗಳಿವೆ. ಅಲ್ಲಿ ಪ್ರತಿನಿತ್ಯ 1300 ಟನ್ನಷ್ಟು ಕಚ್ಚಾ ತೈಲವನ್ನು ಹೊರತೆಗೆಯಲಾಗುತ್ತೆ ಮತ್ತು ಅದನ್ನು ಉಜ್ಬೇಕಿಸ್ತಾನದ ಸಂಸ್ಕರಣಾ ಘಟಕಗಳಲ್ಲಿ ರಿಫೈನ್ ಮಾಡುವ ಕೆಲಸವನ್ನು ಆಫ್ಘನಿಸ್ತಾನ ಮಾಡ್ತಾ ಇದೆ. ಈಗ ಚೈನಾದ ಶಿನ್ಜಿಯಾಂಗ್ ಸೆಂಟ್ರಲ್ ಏಷ್ಯಾ ಪೆಟ್ರೋಲಿಯಂ ಅಂಡ್ ಗ್ಯಾಸ್ ಕಂಪನಿ ಅಲ್ಲಿ ತೈಲ ಬಾವಿಗಳನ್ನು ತೆಗೆಯೋದ್ರಿಂದ ತೈಲ ಉತ್ಪಾದನೆ ಸುಮಾರು 3,000 ಟನ್ಗಳಿಗೆ ಏರಿಕೆಯಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈ ಒಪ್ಪಂದವನ್ನು ಆಫ್ಘನಿಸ್ತಾನ ರದ್ದು ಮಾಡಿಕೊಂಡಿದೆ. ನಾವೇ ತೈಲವನ್ನು ತೆಕ್ಕೋತೀವಿ ಬಿಡಿ, ನಿಮ್ಮ ಅಗತ್ಯ ನಮಗಿಲ್ಲ ಅಂತ ಅವರು ಚೈನಾಗೆ ತಿಳಿಸಿದ್ದಾರೆ. ಇಲ್ಲಿ ತೈಲ ನಿಕ್ಷೇಪಗಳನ್ನು ಹುಡುಕುವ ಮತ್ತು ಅಲ್ಲಿ ಬಾವಿ ಕೊರೆದು ತೈಲ ಹೊರತೆಗೆಯೋದಕ್ಕೆ ಬೇಕಾದ ತಂತ್ರಜ್ಞಾನ ಮತ್ತು ಸಂಪನ್ಮೂಲ ಎರಡೂ ಕೂಡ ಆಫ್ಘನಿಸ್ತಾನದ ಬಳಿ ಇಲ್ಲ. ಇಷ್ಟಾದರೂ ಅವರು ಇನ್ನು ಮುಂದೆ ಸ್ವಾವಲಂಬಿ ಮತ್ತು ಆತ್ಮನಿರ್ಭರತೆಯ ಮಾತಾಡ್ತಾ ಇದ್ದಾರೆ ಅಂದ್ರೆ ಅವರಿಗಲ್ಲಿ ಭಾರತ ಬೆನ್ನಿಗೆ ನಿಂತು ಸಹಾಯ ಮಾಡೋದಕ್ಕೆ ಹೋಗ್ತಾ ಇದೆಯಾ ಖಚಿತವಾಗಿ ಇನ್ನೂ ಏನು ಗೊತ್ತಾಗ್ತಾ ಇಲ್ಲ. ಆದ್ರೆ ರಿಫೈನರಿ ವಿಷಯದಲ್ಲಿ ಭಾರತ ಸಾಕಷ್ಟು ಮುಂದಿದೆ. ಅವಕಾಶ ಸಿಕ್ಕರೆ ಮತ್ತು ಅಗತ್ಯ ಬಿದ್ದರೆ ಆಫ್ಘನಿಸ್ತಾನದ ತೈಲವನ್ನ ಭಾರತಕ್ಕೆ ತರುವ ಅಥವಾ ಅಲ್ಲೇ ಸಂಸ್ಕರಣಾ ಘಟಕಗಳನ್ನ ನಿರ್ಮಾಣ ಮಾಡೋದಕ್ಕೆ ಕೂಡ ಭಾರತ ಸಿದ್ಧ ಆಗಬಹುದು. ಯಾಕೆಂದ್ರೆ ತೈಲ ಅನ್ನೋದು ಇವತ್ತು ಲಿಕ್ವಿಡ್ ಬಂಗಾರ ಇದ್ದ ಹಾಗೆ, ಅದನ್ನ ಬಿಟ್ಟುಕೊಡೋದಕ್ಕೆ ಯಾರೂ ಕೂಡ ಸಿದ್ಧ ಆಗೋದಿಲ್ಲ. ಇನ್ನು ಚೈನಾನ ಹೊರ ಹಾಕೋದಕ್ಕೆ ಕಾರಣ ಏನು ಗೆಳೆಯರೆ? ಚೈನಾದ ವಿರುದ್ಧ ಈಗಾಗಲೇ ಪಕ್ಕದ ಪಾಕಿಸ್ತಾನದಲ್ಲಿ ಬಲೂಚರು ಸಿಡಿದು ನಿಂತಿದ್ದಾರೆ. ಖೈಬರ್ ಭಾಗದಲ್ಲಿ TTP ಕೂಡ ಚೈನಾದ ಹೂಡಿಕೆಗಳು, ಇಂಜಿನಿಯರ್ಗಳನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದೆ. ಚೈನಾ ತಮ್ಮ ದೇಶದ ಸಂಪನ್ಮೂಲಗಳನ್ನು ದೋಚೋದಕ್ಕೆ ಬರುತ್ತೆ ಅನ್ನೋದು ಆ ಭಾಗದ ಜನರ ನಂಬಿಕೆ. ಹೀಗಾಗಿ ಅದೇ ಪರಿಸ್ಥಿತಿ ತನ್ನ ದೇಶದಲ್ಲಿ ಕೂಡ ಉಂಟಾಗಬಾರದು ಅಂತ ಆಫ್ಘನಿಸ್ತಾನದ ತಾಲಿಬಾನ್ ಸರ್ಕಾರ ಬಯಸ್ತಾ ಇದ್ದಾಗಿದೆ. ಇನ್ನು ಇಲ್ಲಿ ಕಾಂಟ್ರಾಕ್ಟ್ಗೆ ಸಹಿ ಹಾಕಿದ್ದ ಶಿನ್ಜಿಯಾಂಗ್ ಸೆಂಟ್ರಲ್ ಏಷ್ಯಾ ಪೆಟ್ರೋಲಿಯಂ ಅಂಡ್ ಗ್ಯಾಸ್ ಕಂಪನಿ ಇದೆಯಲ್ಲ, ಇದು 2018ರ ನಂತರ ಯಾವ ಪ್ರಾಜೆಕ್ಟ್ ಅನ್ನು ಕೈಗೆತ್ತಿಕೊಂಡಿಲ್ಲ ಮತ್ತು ಈ ಕಂಪನಿ ಚೈನಾದ ಕಮ್ಯುನಿಸ್ಟ್ ಆಡಳಿತದ ಜೊತೆ ನೇರವಾಗಿ ಸಂಬಂಧವನ್ನು ಹೊಂದಿರುವ PLA ಅಂದ್ರೆ ಪೀಪಲ್ಸ್ ಲಿಬರೇಷನ್ ಆರ್ಮಿಯ ನೇರ ಉಸ್ತುವಾರಿಯಲ್ಲಿ ನಡೆಯುವ ಕಂಪನಿ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಕೂಡ ಆಫ್ಘನಿಸ್ತಾನ ಈ ಕಂಪನಿಯ ಜೊತೆಗಿನ ಒಪ್ಪಂದವನ್ನ ರದ್ದು ಮಾಡಿಕೊಳ್ತಾ ಇದೆ.
ಇನ್ನು ಅಮುದರಿಯಾದ ತೈಲಬಾವಿಗಳನ್ನು ಚೀನಾಗೆ ಬಿಟ್ಟುಕೊಟ್ರೆ ಅದರಿಂದ 20% ಮಾತ್ರ ಆಫ್ಘನಿಸ್ತಾನಕ್ಕೆ ಪಾಲುದಾರಿಕೆ ಸಿಗುತ್ತೆ. ಉಳಿದ ಲಾಭವನ್ನ ಚೈನಾ ತಿಂತಾ ಹೋಗುತ್ತೆ. ಜೊತೆಗೆ 25 ವರ್ಷಗಳ ಕಾಲ ಚೈನಾ ಆ ಬಾವಿಗಳನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳೋದಕ್ಕೆ ಒಪ್ಪಂದವನ್ನು ಮಾಡಿಕೊಂಡಿತ್ತು. ಇದು ಆಫ್ಘನಿಸ್ತಾನದ ದೃಷ್ಟಿಯಿಂದ ಲಾಭದಾಯಕ ಅಂತ ಅನ್ನಿಸ್ತಾ ಇರಲಿಲ್ಲ. ಇನ್ನು ಆಫ್ಘನಿಸ್ತಾನದಲ್ಲಿ ಮೆಸ್ ಐನಾಕ್ ತಾಮ್ರ ಗಣಿಯನ್ನು ಕೂಡ ಚೈನಾಗೆ ಬಿಟ್ಟುಕೊಡಲಾಗಿದೆ. ಆದರೆ ಅವರಲ್ಲಿ ಇನ್ನೂ ಕೂಡ ಅದಿರನ್ನು ಹೊರತೆಗೆಯೋ ಕೆಲಸವನ್ನು ಪ್ರಾರಂಭ ಮಾಡಿಲ್ಲ. ಆ ಗಣಿಗಾರಿಕೆ ಕಾರ್ಯರೂಪಕ್ಕೆ ಬಂದರೆ ದೇಶದ ಅಭಿವೃದ್ಧಿಗೆ ಹಣ ಸಿಗುತ್ತೆ ಅಂತ ತಾಲಿಬಾನ್ ಆಡಳಿತ ಭಾವಿಸ್ತಾ ಇತ್ತು. ಆದರೆ ಇಲ್ಲಿ ತಾಲಿಬಾನಿಗಳಿಗಿರುವಷ್ಟು ತುರ್ತು ಆ ಗಣಿಯ ಬಗ್ಗೆ ಚೈನಾಗಿಲ್ಲ. ಸೊ ಇಲ್ಲಿ ಕೂಡ ಚೈನಾ ಅಷ್ಟೇ ವಿಳಂಬವನ್ನು ಮಾಡ್ತಾ ಹೋದರೆ ಆಫ್ಘನಿಸ್ತಾನದ ಆರ್ಥಿಕ ಅಭಿವೃದ್ಧಿಯ ಕನಸು ನನಸಾಗೋದಿಕ್ಕೆ ಬೇಕಾದ ಹಣ ಅವರಿಗೆ ಸಿಗೋದಿಲ್ಲ. ಹೀಗಾಗಿ ಕೂಡ ಈ ಆಯಿಲ್ ಫೀಲ್ಡ್ಗಳಿಂದ ಆಫ್ಘನಿಸ್ತಾನ ಚೈನಾನ ದೂರ ಇಡ್ತಾ ಇದೆ. ಇನ್ನು ಇತ್ತೀಚೆಗೆ ಆಫ್ಘನಿಸ್ತಾನ ಭಾರತದ ಜೊತೆಗಿನ ಸಂಬಂಧಗಳನ್ನು ತುಂಬಾನೇ ಗಟ್ಟಿ ಮಾಡಿಕೊಳ್ತಾ ಇದೆ. ಇದೇ ತಿಂಗಳಲ್ಲಿ NSA ಅಜಿತ್ ದೋವಲ್ ಹಾಗೂ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಇಬ್ಬರು ರಷ್ಯಾಗೆ ಭೇಟಿ ಕೊಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಆಫ್ಘನಿಸ್ತಾನದ ಜೊತೆಗಿನ ಭಾರತದ ಸಂಬಂಧಗಳ ವಿಸ್ತರಣೆಯ ಬಗ್ಗೆ ಕೂಡ ಒಂದಷ್ಟು ಚರ್ಚೆಗಳಾಗತ್ವೆ. ಇನ್ನು ಅಮೆರಿಕ ಕೂಡ ಆಫ್ಘನಿಸ್ತಾನದ ಬಗ್ಗೆ ತುಂಬ ಆಸಕ್ತಿಯನ್ನು ತೋರಿಸ್ತಾ ಇದೆ. ಅವರಿಗೂ ಅಲ್ಲಿನ ಗಣಿಗಾರಿಕೆಗಳು, ರೇರ್ ಅರ್ತ್ ಮಿನರಲ್ಸು ಇವೆಲ್ಲ ಬೇಕು. ಹಾಗೆ ಚೈನಾನ ಅಲ್ಲಿಂದ ಅವರು ದೂರ ಇಡಬೇಕು. ಸೊ ಆಫ್ಘನಿಸ್ತಾನ ಅನ್ನೋದು ಈ ಹಿಂದೆ ಹೇಗೆ ರಷ್ಯಾ ಮತ್ತು ಅಮೆರಿಕ ನಡುವಿನ ಶೀತಲ ಸಮರದ ಭೂಮಿಯಾಗಿತ್ತೋ ಹಾಗೆ ಈಗ ಚೈನಾ ಹಾಗೂ ಅಮೆರಿಕಾದ ನಡುವಿನ ಸ್ಪರ್ಧೆಯ ನೆಲ ಆಗೋ ಹಾಗೆ ಕಾಣ್ತಾ ಇದೆ. ಆದರೆ ಇನ್ನು ಮುಂದಲ್ಲಿ ಬಲಪ್ರಯೋಗದ ಮೂಲಕ ಗೆದ್ದುಕೋಬೇಕು ಅಂತ ಯಾರೂ ಬಯಸುವುದಿಲ್ಲ. ಬದಲಿಗೆ ಹಣ ಹಾಗೂ ಪ್ರಲೋಭನೆಗಳ ಮೂಲಕ ಆಫ್ಘನರನ್ನ ಗೆಲ್ಲೋ ಪ್ರಯತ್ನವನ್ನು ಮಾಡ್ತಾರೆ. ಈ ಸಮರ ಮುಂದೆ ಯಾರಿಗೆ ಲಾಭ ತಂದುಕೊಡುತ್ತೆ ಅನ್ನೋದಕ್ಕೆ ಕಾಲವೇ ಉತ್ತರವನ್ನು ಕೊಡಬೇಕು. ಇಲ್ಲಿ ಚೈನಾ ಮತ್ತು ಅಮೆರಿಕಾಗಳ ಸ್ಪರ್ಧೆಯನ್ನ ಭಾರತ ಮತ್ತು ರಷ್ಯಾಗಳು ಹೇಗೆ ಬಳಕೆ ಮಾಡಿಕೊಳ್ಳುತ್ತವೆ, ಹೇಗೆ ಲಾಭ ಮಾಡಿಕೊಳ್ಳುತ್ತವೆ ಅನ್ನೋದು ಈಗ ಕುತೂಹಲಕ್ಕೆ ಕಾರಣ ಆಗ್ತಾ ಇರೋ ವಿಷಯ. ಇದು ಗೆಳೆಯರೆ, ಆಫ್ಘನಿಸ್ತಾನ ತನ್ನ ಆಯಿಲ್ ಫೀಲ್ಡ್ ಪ್ರಾಜೆಕ್ಟ್ನಿಂದ ಚೈನಾನ ಹೊರಗಿಡ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.